ಸರ್, ಇವತ್ತು ಬೆಳಗ್ಗೆಯಿಂದ ಇಷ್ಟೊತ್ತಿನವರೆಗೂ ವಿವಾದಗಳು ನಡೆದಿದೆ. ಸೊ ಮಾನ್ಯ ನ್ಯಾಯಾಲಯಕ್ಕೆ ನಮ್ಮ ವಕೀಲರು ಈ ಪ್ರಕರಣನ ಸಿಬಿಐಗೆ ಯಾಕೆ ವಹಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ದಾಖಲಾತಿ ಸಮೇತ ಮತ್ತೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶಗಳ ಮೂಲಕ ತಿಳಿಸಿದ್ದಾರೆ. ಸೊ ಅದೇ ರೀತಿ ಎದುರುದಾರರು ಕೂಡ ಅವರಿಗೆ ಸರಿ ಅನಿಸಿದಂತ ಸಾಕಷ್ಟು ವಿಚಾರಗಳನ್ನು ಕೂಡ ಮಂಡನೆ ಮಾಡಿದ್ದಾರೆ. ಸೊ ಇವೆಲ್ಲವನ್ನು ಕೂಡ ಆಲಿಸಿದಂತ ಮಾನ್ಯ ನ್ಯಾಯಾಲಯ ಇವತ್ತು ಸಂಪೂರ್ಣವಾಗಿ ವಾದ ವಿವಾದ ಮುಗಿಸಿ ಒಂದು ಆದೇಶಕ್ಕೆ ಕಾಯ್ದಿರಿಸಿದೆ. ಇಲ್ಲ ಸರ್, ದಿನಾಂಕ ಕೊಟ್ಟಿಲ್ಲ ಸರ್. ತೀರ್ಪಿಗೆ ಕಾಯ್ದಿರಿಸಿದ್ರೆ ಅಷ್ಟೇ. ಯಾವತ್ತಾದ್ರೂ ಕೊಡಬಹುದು ಅವರು, ಯಾವತ್ತು ಮಾನ್ಯ ನ್ಯಾಯಾಲಯಕ್ಕೆ ಅವಕಾಶ ಸಿಗುತ್ತೆ. ಇನ್ನೊಂದ್ ಕಡೆ ಸಿಎಂ ಪತ್ನಿಗೂ ಮತ್ತು ಬೈರತಿ ಸುರೇಶ್ ಅವರಿಗೆ ಇಡಿ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು, ಅವರು ಅದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಸರ್, ಇಲ್ಲಿ ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಅವರಿಗೆ ಪ್ರಶ್ನೆಗಳು ಮಾಡಿದ್ರೆ ಅದು ಮೊದಲು ಅವ್ರು ಉತ್ತರ ಕೊಡಬೇಕು. ಇಲ್ಲಿ ನೀವು ಎಲ್ಲರೂ ಗಮನಿಸಬೇಕು, ಇಡೀ ರಾಜ್ಯ ಜನತೆ ಗಮನಿಸಿದೆ. ನಾನು ಲೋಕಾಯುಕ್ತದಲ್ಲಿ ದೂರು ದಾಖಲು ಮಾಡಿದ ಕೇವಲ 3 ದಿನಗಳಲ್ಲಿ 14 ನಿವೇಶನವನ್ನ ಮುಖ್ಯಮಂತ್ರಿಗಳು ವಾಪಸ್ ಕೊಟ್ಟಿದ್ದಾರೆ. ಆ ವಾಪಸ್ ಕೊಡೋಕ್ಕಿಂತ ಮುಂಚೆ ವಿಧಾನಸೌಧದಲ್ಲೂ ಕೂಡ ಅವ್ರು ಮಾತಾಡಿದ್ರು, ನನ್ನ ಆಸ್ತಿಯ ಮೌಲ್ಯ 60 ಕೋಟಿಗಿಂತ ಹೆಚ್ಚು ಬೆಲೆ ಬಾಳುತ್ತೆ, ನಾನೇ ಯಾಕೆ ವಾಪಸ್ ಕೊಡ್ಲಿ, ನನಗೆ ಆ ದುಡ್ಡು ಕೊಡ್ಲಿ, ನಾನು ನಿವೇಶನ ಕೊಡ್ತೀನಿ ಅಂತ ಹೇಳಿದ್ರು. ಆದರೆ ನಾನು ನನ್ನ ಕಾನೂನಾತ್ಮಕ ಹೋರಾಟವನ್ನು ಮುಂದುವರಿಸಿ ಮಾನ್ಯ ನ್ಯಾಯಾಲಯದ ಮೂಲಕ ಒಂದು ಸೂಕ್ತ ಆದೇಶವನ್ನು ಪಡೆದು ಲೋಕಾಯುಕ್ತದಲ್ಲಿ ಪ್ರಥಮ ವರ್ತಮಾನ ವರದಿ ದಾಖಲು ಮಾಡ್ತಿದ್ದಾಗೆ ಮತ್ತೆ ಇಡಿಲಿ ದೂರು ದಾಖಲು ಮಾಡ್ತಿದ್ದಾಗೆ ರಾತ್ರೋರಾತ್ರಿ ತೀರ್ಮಾನ ತಗೊಂಡು ಒಂದೇ ದಿವಸದಲ್ಲಿ ಶ್ರೀಮತಿ ಪಾರ್ವತಿಯವರು ನಿವೇಶನ ವಾಪಸ್ ಕೊಡ್ತೀನಿ ಅಂತ ಅರ್ಜಿ ಕೊಡ್ತಾರೆ, ಒಂದೇ ದಿವಸದಲ್ಲಿ ಆಯುಕ್ತರು ಆದೇಶ ಮಾಡ್ತಾರೆ, ಒಂದೇ ದಿವಸದಲ್ಲಿ ಕ್ರಯಪತ್ರ ತಿದ್ದುಪಡಿ ರದ್ದಿಯಾತಿ ಪತ್ರವನ್ನು ನೋಂದಣಿ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಒಬ್ಬ ಮುಖ್ಯಮಂತ್ರಿ ಒಬ್ಬ ಸಾಮಾನ್ಯ ವ್ಯಕ್ತಿ ದೂರು ದಾಖಲು ಮಾಡಿದ ತಕ್ಷಣ 60 ಕೋಟಿಗಿಂತ ಹೆಚ್ಚು ಬೆಲೆ ಬಾಳುವ ಆಸ್ತಿ ಅಂತ ಹೇಳ್ತಿದಂತ ಆಸ್ತಿಯನ್ನು ವಾಪಸ್ ಕೊಡ್ತಾರೆ ಅಂತ ಅರ್ಥ ಮಾಡ್ಕೋಬೇಕು. ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳಿದ್ರು ನಿಜ, ಒಬ್ಬ ಮುಖ್ಯಮಂತ್ರಿ ಹೇಳಿದ್ರು ಸುಳ್ಳು ಅಂತ ಸ್ಪಷ್ಟವಾಗಿ ಸಾಬೀತಾಗಿದೆ. ಇದಕ್ಕೆ ಯಾವುದೇ ದೊಡ್ಡ ಒಂದು ವಿದ್ಯಾವನ್ನು ಬೇಕಾಗಿಲ್ಲ, ಮತ್ತೊಂದು ಬೇಕಾ, ಸಾಮಾನ್ಯ ವ್ಯಕ್ತಿಗೂ ಕೂಡ ಅರ್ಥ ಆಗಂತ ವಿಚಾರ. ಅವರು ತಪ್ಪು ಮಾಡಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಿವೇಶನ ವಾಪಸ್ ಕೊಡ್ತಿರಲಿಲ್ಲ, ತಮ್ಮ ತಪ್ಪನ್ನು ಒಪ್ಕೊಳ್ತಿರಲಿಲ್ಲ. ಸರ್, ಲೋಕಾಯುಕ್ತದ ಬಗ್ಗೆ ಮೊದಲು ನಮ್ಗೆ ಅನುಮಾನ ಇದೆ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ರಾಜ್ಯದ ಜನತೆಯಲ್ಲಿ ಗಮನಿಸಬೇಕು, 2 ಅಂಶ ಸಾಕು. ನನ್ನ ಆರೋಪಕ್ಕೆ 2 ಅಂಶ ಸಾಕು. ಒಂದು, UDD /188/2024 ಅನ್ನುವಂತಹ ಒಂದು ಅಧಿಸೂಚನೆಯನ್ನ 2015 ಇಸ್ವಿಯಲ್ಲಿ ಸರ್ಕಾರದಿಂದ ಹೊರಡಿಸಲಾಗಿದೆ. ಅದರ ಪ್ರಕಾರ 50-50 ಅನುಪಾತದಲ್ಲಿ ನಿವೇಶನ ಕೊಡಲಾಗಿದೆ ಅಂತ ಎಲ್ಲಾ ದಾಖಲಾತಿಗಳು ಕೂಡ ಮುಖ್ಯವಾಗಿ ಪಾರ್ವತಿಯವರಿಗೆ ನೋಂದಣಿಯಾಗಿರುವಂತಹ ಕ್ರಯಪತ್ರ ಕೂಡ ಉಲ್ಲೇಖ ಮಾಡಿದೆ. ಆ ಒಂದು ಅಧಿಸೂಚನೆಯಲ್ಲಿ 50-50 ಪ್ರಕಾರ ನಿವೇಶನ ಕೊಡಬೇಕು ಅಂತೇಳಿ ಆದೇಶ ಇದೆ ಅನ್ನೋದನ್ನ ಮುಖ್ಯಮಂತ್ರಿ ಆದಿಯಾಗಿ ಒಂದು ನಗರಾಭಿವೃದ್ಧಿ ಸಚಿವ ಇಲಾಖೆಯ ಅಧಿಕಾರಿಗಳಾಗಲಿ ಮತ್ತೊಬ್ಬರಾಗಲಿ ಅದನ್ನು ತೋರಿಸ್ಬಿಡಿ ಸರ್. ನಾನು ನನ್ನ ಹೋರಾಟನ ಇವತ್ತೇ ನಿಲ್ಲಿಸ್ಬಿಡ್ತೀನಿ. ಇದೊಂದೇ ಸಾಕು. ಅಲ್ಲಿ ಆ ಒಂದು ಅಧಿಸೂಚನೆಯಲ್ಲಿ 50-50 ಅನುಪಾತ ನಿವೇಶನ ಕೊಡಬೇಕು ಅಂತ ಎಲ್ಲೂ ಉಲ್ಲೇಖ ಇಲ್ಲ. ಆಗಿದ್ರೂ ಕೂಡ ಆ ಅಧಿಸೂಚನೆ ಉಲ್ಲೇಖ ಮಾಡಿ ಸಾವಿರಾರು ನಿವೇಶನಗಳನ್ನ ಹಂಚಿಕೆ ಮಾಡಿದರೆ, ಕ್ರಯಪತ್ರ ನೋಂದಣಿ ಮಾಡಿದರೆ. ಆ ಕ್ರಯಪತ್ರಗಳನ್ನ ನೀವು ಗಮನಿಸಬಹುದು, ಮತ್ತೆ ಮಂಜೂರಾತಿ ಪತ್ರ ಗಮನಿಸಬಹುದು. ಏನ್ 2015 ಇಸ್ವಿಲಿ ಈ ಅಧಿಸೂಚನೆ ಉಲ್ಲೇಖ ಇದೆ, ಅದು ಎಲ್ಲದರಲ್ಲೂ ಉಲ್ಲೇಖ ಇದೆ. ಆ ಅಧಿಸೂಚನೆಯಲ್ಲಿ 50-50 ಅನುಪಾತ ನಿವೇಶನ ಕೊಡಬೇಕು ಅಂತೇಳಿ ಒಂದೇ ಒಂದು ಸಾಲ ನನಗೆ ತೋರಿಸ್ಬಿಡ ಸಾಕು. ನಾನು ನನ್ನ ತಪ್ಪನ್ನು ಹೋಗ್ಕೊಂಡು ನಾನೇ ಜೈಲಿಗೆ ಹೋಗ್ಬಿಟ್ಟು ನಾವು ಹೋಗಬೇಡ. ಆದ್ರೆ ಇಲ್ಲಿ ಇಡೀ ರಾಜ್ಯ ಜನರನ್ನ ವಂಚನೆ ಮಾಡ್ತಾರೆ. ಇಲ್ಲಿ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕು ಅಂತಂದ್ರೆ, ಸರ್ಕಾರದ ಆಸ್ತಿಯನ್ನು ಕಾಪಾಡಬೇಕಾದ್ರೂ ಸರ್ಕಾರಿ ಅಧಿಕಾರಿಗಳು, ಸರ್ಕಾರ ಸಂಬಳ ಸೌಲಭ್ಯ ಎಲ್ಲ ತಗೊಳ್ಳೋಂಥವ್ರು ಸರ್ಕಾರಿ ಅಧಿಕಾರಿಗಳು. ಸರ್ಕಾರ ಅವರಿಗೆ ಎತ್ತ ತಾಯಿ ಇದ್ದಾಗೆ ಅಂತನ್ನ ರಕ್ಷಣೆ ಮಾಡಬೇಕಾದ್ರೆ ಸರ್ಕಾರಿ ಅಧಿಕಾರಿ ಕೆಲಸ. ಆದ್ರೆ ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಸರ್ಕಾರದ ಆಸ್ತಿಯನ್ನು ಕಾಪಾಡೋಕೆ ಹೋರಾಟ ಮಾಡ್ತಿದ್ದೀನಿ. ಆದ್ರೆ ಅಧಿಕಾರಿಗಳು ಆರೋಪಿತ ಸಹಕಾರ ಮಾಡೋ ರೀತಿ ನಡ್ಕೊಳ್ತಾ ಇದಾರೆ. ಇದು ದೇಶದ್ರೋಹ ಅಂತ ಹೇಳಬಹುದು. ನಾನು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಹೋರಾಟ ಮಾಡ್ತೀನಿ. ಅಧಿಕಾರಿಗಳು ಸರ್ಕಾರದ ಸಂಬಳ ಸೌಲಭ್ಯ ಪಡ್ಕೊಂಡು ಸರ್ಕಾರದ ಆಸ್ತಿಯನ್ನು ಕಾಪಾಡೋ ನಿಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸಿದೆ, ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡು ದೇಶದ್ರೋಹ ಕೆಲಸ ಮಾಡ್ತಾ ಇದಾರೆ. ಅಂದ್ರೆ ಸರ್ಕಾರ ಆಸ್ತಿಯನ್ನ ಪ್ರಭಾವಿ ವ್ಯಕ್ತಿಗಳು, ಪ್ರಭಾವಿ ರಾಜಕಾರಣಿಗಳು, ಪ್ರಭಾವಿ ಅಧಿಕಾರ ಪಡ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಸಹಕಾರ ಕೊಡ್ತಾ ಇದಾರೆ. ಇದು ನಿಜವಾಗ್ಲೂ ಅತ್ಯಂತ ಗಂಭೀರವಾದ ವಿಚಾರ. ದಯವಿಟ್ಟು ರಾಜ್ಯ ಜನತೆ ಈಗಲೇ ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ನಾಳೆ ದಿವಸ ನಿಮ್ಮ ಮನೆ ನಿಮ್ಮ ಆಸ್ತಿನೂ ಕೂಡ ಈ ರೀತಿ ಕಬಳಿಸುವಂತ ಸಾಧ್ಯತೆ ಇದೆ. ಹಾಗಾಗಿ ಜನಸಾಮಾನ್ಯ ಸಿಗ್ಬೇಕಂದ್ರೆ ನಿವೇಶನನ್ನ ಕೆಲವು ರಾಜಕಾರಣಿಗಳಿಗೆ ಅಧಿಕಾರಿಗೆ ಹೇಗೆ ಕೊಟ್ರಿ ಅಂತೇಳಿ ಪ್ರಶ್ನೆ ಮಾಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ಹೌದು ಸರ್, ಇವತ್ತಿನವರೆಗೂ ಏನು ವರದಿ ತನಿಖೆ ಮಾಡಿದ್ರೆ ಅದು ವರದಿಯನ್ನು ಮಾನ್ಯ ನ್ಯಾಯಾಲಯ ಸಲ್ಲಿಸಿದ್ದಾರೆ. ಸರ್, ಸ್ವತಂತ್ರ ಸಂಸ್ಥೆ ಆದರೂ ಕೂಡ
ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥ ಸಂಸ್ಥೆ. ಅಲ್ಲಿ ಅಧಿಕಾರ ನೇಮಕ ಮಾಡುವಂಥದ್ದು, ಅಧಿಕಾರ ಸಂಬಳ ಸೌಲಭ್ಯ ಕೊಡುವಂಥದ್ದು ಎಲ್ಲವೂ ಕೂಡ ರಾಜ್ಯ ಸರ್ಕಾರ ಇದು ಮಾಡೋದು. ಒಂದು ನಿಮಿಷ ಸರ್, ಲೋಕಾಯುಕ್ತದ ಬಗ್ಗೆ ನಾನು ಒಂದೇ ಒಂದು ಮಾಡ್ತೀನಿ. ನಾನು ದೂರ ಅರ್ಜಿ ಕೊಡೋಕ್ಕಿಂತ ಮುಂಚೆನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಲ ಹಗರಣಕ್ಕೆ ಸಂಬಂಧಪಟ್ಟಂತೆ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಂಡಿದ್ದಂತ ಲೋಕಾಯುಕ್ತ ಅಧಿಕಾರಿಗಳು ನಮಗೆ ದಾಖಲೆ ಕೊಡಿ ಅಂತ ಹೇಳಿದ್ರೆ ಅಧಿಕಾರಿಗಳು ನಾಶಪಡಿಸೋ ಸಾಧ್ಯತೆ ಇದೆ ಹಿನ್ನೆಲೆಯಲ್ಲಿ ಲೋಕಾಯುಕ್ತರು ಸರ್ಚ್ ವಾರೆಂಟ್ ಕೂಡ ಪಡಿತಾರೆ. ಆ ಸರ್ಚ್ ವಾರೆಂಟ್ ಪಡೆದ ಮಾರನೇ ದಿವಸ ನಗರಾಭಿವೃದ್ಧಿ ಸಚಿವರ ಬೈರತಿ ಸುರೇಶ್ ಅವರು ಹೆಲಿಕಾಪ್ಟರ್ ಮೈಸೂರಿಗೆ ಬರ್ತಾರೆ. ಪ್ರಾಧಿಕಾರದಲ್ಲಿರ್ತಕ್ಕಂಥ 140 ಕಡತನ ತಗೊಂಡು ಹೋಗ್ತಾರೆ. ಅಂದ್ರೆ ಲೋಕಾಯುಕ್ತ ಸಂಸ್ಥೆಯವರೇ ಈ ಸರ್ಚ್ ವಾರೆಂಟ್ ಪಡೆದಂತ ಮಾಹಿತಿಯನ್ನ ಬೈರತಿ ಸುರೇಶ್ ಅವರಿಗೆ ಗಮನಕ್ಕೆ ತಂದು ಕಡತವನ್ನು ತಗೊಳ್ಳೋಕೆ ಮಾಡ್ಯಾರ. ಅಂದ್ರೆ ಇಲ್ಲಿಗೇನರ್ಥ, ಲೋಕಾಯುಕ್ತ ಸಂಸ್ಥೆ ನಾನು ದೂರ ಕೊಡೋಕ್ಕಿಂತ ಮುಂಚೆನೆ ಆರೋಪಗಳ ಜೊತೆ ಶಾಮೀಲಾಗಿ ಆರೋಪಗಳ ರಕ್ಷಣೆ ಮಾಡಿದಾರೆ ಅನ್ನೋದು ಸ್ಪಷ್ಟ ಗೊತ್ತಾಗುತ್ತೆ. ಈ ಕಾರಣದಿಂದ ಈ ಪ್ರಕರಣ ಸಿಬಿಐ ಕೊಡಬೇಕು ಅಂತ ಹೇಳಿ ನಾನು ಹೋರಾಟ ಮಾಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.